ತಾಕತ್ತನ್ನು ನಿವಾರಣೆ ಮಾಡ್ತಕ್ಕಂತ ಶಕ್ತಿ ರೈತರಿಗದ. ಯಾಕಂದ್ರೆ ರೈತರು ಯಾವತ್ತೂ ಕೂಡ ಹೋರಾಟದೊಳಗೆ ಯಾರ ಮೇಲೆ ಕಲ್ಲುಗಿಲಿಲ್ಲ, ಯಾರ ಮೇಲೆ ಚಪ್ಪಲಿ ಎಸಲಿಲ್ಲ, ಯಾರನ್ನು ದೂಷಿಸಲಿಲ್ಲ. ಇವತ್ತು ನಿಮ್ಮ ರಾಜ್ಯ ಸರ್ಕಾರದವರು ನಮ್ಮ ಮೇಲೆ ಗೋಳಿಬಾರ್ ಮಾಡಿರ್ಬೋದು, ನಮ್ಮ ಮೇಲೆ ಲಾಠಿ ಮಾಡಿರ್ಬೋದು, ಆದ್ರೆ ನಾವು ಬಡಿಸ್ಕೊಂಡು ನಾವು ಸತ್ರು ಕೂಡ ನೀವು ಚಲೋ ಇರ್ಲತ್ತ. ನಿಮ್ಗೆ ಅನ್ನ ಹಾಕಿದವರು ವಿಷ ಹಾಕಿಲ್ಲ, ನಿಮ್ಗೆ ಅನ್ನ ಹಾಕಿದವು ನಾವು. ಇದನ್ನ ನೋಡಾದ್ರೂ ವಿಚಾರ ಮಾಡಿ ನೀವು ಬೆಲೆಯನ್ನು ಘೋಷಣೆ ಮಾಡ್ಬೇಕ. ಮತ್ತೆ ಇಲ್ಲಿ ಇದೊಂದು ಹೋರಾಟವನ್ನು ನಮಗೆ ಹೆಮ್ಮೆ ಪಡ್ತೇವೆ ನಾವು. ಇವತ್ತು ಯಾಕಪ್ಪ ಅಂದ್ರೆ ನಾವು ಯುವಕರು ನಮಗ್ ಗೋಕಾಕ್ ಚಳವಳಿ ಬಗ್ಗೆ ಬಹಳ ಹೇಳ್ತಿದ್ರ, ಆದ್ರೆ ಇವತ್ತು ಗೋಕಾಕ್ ಚಳವಳಿ ನಾವು ನೋಡಿಲ್ಲ. ಆದ್ರೆ ನಿಜವಾದ ಚಳವಳಿ ಆದಂತ ಗುರ್ಲಾಪುರ ರೈತ ಚಳವಳಿಯನ್ನು ನಾವು ನೋಡಿದ್ದೇವೆ. ಯಾಕಂದ್ರೆ ಅದಕ್ಕೂ ಹೆದರ್ಲಿಲ್ಲ, ದಂಡಿಗೆ ಹೆದರ್ಲಿಲ್ಲ, ಗಾಳಿಗೆ ಹೆದರ್ಲಿಲ್ಲ, ಮಳೆಗೆ ಹೆದರ್ಲಿಲ್ಲ. ಇನ್ನು ನಿಮ್ಮ ಗೋಳಿ ಲಾಟಿಗೆ ಹೆದರ್ತವು ನಾವು? ಹೆದರೋದಿಲ್ಲ. ವಿಚಾರ ಮಾಡ್ರಿ. ಈಗ ನೀವು ಯಾರಿಗೂ ಘೋಷಣೆ ಮಾಡಿಲ್ಲ, ನೀವು ಬಂದ್ ಮಾಡಿ ಬರ್ರಿ, ರಾಜ್ಯ ಬಂದ್ ಮಾಡ್ರಿ, ಹೆದ್ದಾರಿ ಬಂದ್ ಮಾಡ್ರಿ ಅಂತ ಯಾರಿಗೂ ಹೇಳಿಲ್ಲ. ಆದ್ರೂ ಇವತ್ತು ಸ್ವಯಂ ಪ್ರೇರಿತವಾಗಿ ಜನ ರೊಚ್ಚಿಗೆ ಬಂದ್ ಮಾಡಿ ಕಿಶನ್ ರೈತರಿಗೆ ಬೆಂಬಲವನ್ನು ಕೊಡತಾರೆ ಅಂದ್ರೆ ವಿಚಾರ ಮಾಡ್ರಿ. ಇದೊಂದು ರೈತ ಚಳವಳಿ ಜನಾಂದೋಲನ ಚಳವಳಿಯಾಗಿ ನಿರ್ಮಾಣ ಆಗತೈತಿ. ಅದಕ್ಕೆ ದಯಮಾಡಿ ಇನ್ನು ಬಾಜೂಸ್ ಕಾಯ್ಬೇಡ್ರಿ. ಇಲ್ಲೆಲ್ಲಾ ಕುಟ್ಟವ್ರಿಗೆ ವಯಸ್ಸಾದವ್ರು ಕುಟ್ಟಾರ, ಹೊಲದಾಗ ಕೆಲಸ ಮಾಡೋದು ಬಿಟ್ಟು ಬಂದ. ಇನ್ನು ನೀವು ಏನಾದ್ರೂ ಸುಮ್ಮನೆ ಕುಟ್ರ, ಯುವಕರು ಇದಕ್ಕೆ ಸಪೋರ್ಟ್ ಏನಾದ್ರೂ ಕೊಟ್ರ, ನಿಮ್ಮ ಗಾಡಿಗಳು ಅಡ್ಡಾಡ್ಬೇಕಾದ್ರೆ ಎಚ್ಚರ ಇರಬೇಕಾಗ್ತೈತಿ. ಯಾಕಂದ್ರೆ ಯುವಕರು ಎದ್ರಂದ್ರೆ ಬಿಡುದಿಲ್ಲ. ಯುವಕರು ಕಾಯತಾರ, ಯಾಕ ನಾವು ಕೈಗೆ ತಗೋಬಾರ್ದತ್ತೆ. ಆದ್ರೆ ಇವತ್ತು ಬೈಕ್ ಮೇಲೆ ಬರಬೇಕಾದ್ರೆ ಅಲ್ಲೆಲ್ಲ ಯುವಕರು ನಮಗ್ ಏನ್ ಮಾಡತ್ತಿದ್ರು, ಬೆಂಬಲ ಸುಸ್ತಾಗ್ತಿದ್ರು. ನೀವು ರೈತರು ಹೋರಾಟ ಹೊಂಟರು ಹೋಗ್ರಿ, ನಾವು ಬರ್ತೇವತ್ತ. ಆದ್ರೆ ಇದನ್ನ ಬಹಳ ತಾಳ್ಮೆದಿಂದ ಪರೀಕ್ಷೆ ಮಾಡಬೇಡ್ರಿ, ಬಹಳ ನೀವು ಸೂಕ್ಷ್ಮತೆ ತಿಳ್ಕೊಬೇಡ್ರಿ. ಜನಾಕರ್ತ ರೈತ ಸಂಘಟನೆದವ್ರು ಏನಾದ್ರು ಎಲ್ಲರಿಗೂ ಕರೆ ಕೊಟ್ಟದ್ದಾತಂದ್ರ, ಯಾಕಂದ್ರೆ ಎಲ್ಲಾ ಸರ್ಕಾರಿ ರಂಗದೊಳಗೆ ಕೆಲಸ ಮಾಡ್ತಕ್ಕಂಥವ್ರು ರೈತನ ಮಕ್ಕಳು. ಅದಕ್ಕೆ ನೀವೇನಾದ್ರೂ ರೈತಗೆ ಈ ರೀತಿ ಧೋರಣೆ ಮಾಡಕತ್ರ, ರೈತ ಏನಾದ್ರು ಇವತ್ತಿಂದ ಇವತ್ತ ನೀ ಕೆಲಸ ಮಾಡಬೇಡಪ್ಪ ಅಂತ ಎಲ್ಲರಿಗೂ ಹೇಳಿದಾತಂದ್ರೆ ನಿಮ್ಮ ಸರ್ಕಾರ ಬೊಕ್ಕಸಲ್ಲ, ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ನೀವು ವಿಚಾರ ಮಾಡ್ಬೇಕ. ಅದಕ್ಕೆ ದಯಮಾಡಿ ಇದನ್ನ ಬೆಂಬಲ ಘೋಷಣೆಯನ್ನು ಮಾಡ್ರಿ. ಮತ್ತೆ ಇನ್ನೊಂದ, ಈಗ ನಮ್ಮ ಶಶಿಕಾಂತ್ ಗುರೂಜಿಯವರು, ಚುನ್ನಪ್ಪ ಪೂಜಾರಿಯವರು ಹೋರಾಟವನ್ನು ನಾವು ಹೆಮ್ಮೆದಿಂದ ಸ್ವಾಗತ ಮಾಡ್ತೇವೆ. ಯಾಕಂದ್ರೆ ಇವರು ನಿಸ್ವಾರ್ಥದಿಂದ ಕೊಟ್ಟಿದ್ದಾರೆ. ಇಲ್ಲಿ ನಿಸ್ವಾರ್ಥ. ಇವ್ರಿಗೆ ಏನಾರು ಹಂಗ ವಿಚಾರ ಮಾಡಿ ನಾನು ಒಂದೊಂದು ಫ್ಯಾಕ್ಟರಿ 30 ಲಕ್ಷ 40 ಲಕ್ಷ ಕೊಟ್ಟಿರೋ ನೀವು ಯಾಕೆ ಬರ್ತಿದ್ದು? ಯಾಕೆ ಬರ್ತಿದ್ದು? ಈ ಹೋರಾಟವನ್ನು ಮುಗಿಸ್ಬೋದಿತ್ತು. ಆದ್ರೆ ಇವರು ಎಷ್ಟು ನಿಸ್ವಾರ್ಥ ಅಂದ್ರೆ, ನಿಮ್ಮ ರೊಕ್ಕ ತಗೊಂಡು ನೀವು ಏನಾದ್ರು ಹಾಳಾಗಿ ಹೋಗ್ರೆ, ಆದ್ರೆ ನಮ್ಮ ರೈತರು ಉದ್ಧಾರ ಮಾಡ್ಲತ್ತ ಇವತ್ತು ನಿಸ್ವಾರ್ಥದಿಂದ ಕೊಟ್ಟಾರಲ್ಲ. ಇಂಥ ನಾಯಕರ ಅವಶ್ಯಕತೆ ಇವತ್ತು ಅದೇ. ಅದಕ್ಕಾಗಿ ಇದು ರೈತ ಸಂಘಟನೆಗೆ ನಾವು ವಕೀಲರು ಕೂಡ ಬೆಂಬಲ ಸೂಚಿಸಿದ್ದೇವೆ. ನಮ್ಮ ವಕೀಲರು ಮೆಚ್ಚಬಹುದು. ಯಾಕಂದ್ರೆ ಇವತ್ತು ಏನು ಘಟನೆಗಳಾಗ್ಲಿ, ನಿಮ್ಮ ಮೇಲೆ ಕೇಸ್ಗಳಾದ್ರೂ ಕೂಡ ಆ ಕೇಸನ್ನ ಫ್ರೀ ಆಫ್ ಚಾರ್ಜ್ ಒಳಗೆ ಮುಂದೆ ನಿಂತು ನಾವು ಅದನ್ನು ಬಗೆಹರಿಸಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕೆ ತಾವು ಈ ಹೋರಾಟವನ್ನು ಯಾವುದೋ ಒಂದು ಒತ್ತಡಕ್ಕೆ ಮನಿಲ್ಲ, ಇದನ್ನು ನಿರಂತರವಾಗಿ ಕಾಡಿ. ನಿಮಗೆ ಇವತ್ತು ನಾವೊಂದು ಆಶ್ವಾಸನೆ ಕೊಡ್ತೇನೆ, ವಕೀಲರ ಸಂಘದಿಂದ ಹೊರಗೆ ಬಂದ ನಮ್ಮಂತ ಯುವಕರು ಕೂಡ ನಿಮ್ಮ ಜೋಡಿ ಯಾವತ್ತುದವು. ಯುವ ಶಕ್ತಿ ಸ್ವಾಮಿ ವಿವೇಕಾನಂದರು ಹೆಂಗ್ ಗಟ್ಟಿಯಾಗಿ ನಿಂತಿದ್ರಲ್ಲ, ದೇಶವನ್ನು ಬದಲು ಮಾಡ್ಬೇಕತ್ತ, ಅಂತ ಯುವ ಶಕ್ತಿ ಇವತ್ತ ರೈತರ ಜೋಡಿ ಬಂದ್ ನೆಲುಬಾಗಿ ನಿಲ್ಲುತ್ತದೆ ಅಂತ ಹೇಳಿ ಈ ವಿಷಯವನ್ನು ಹೇಳಿ ನನ್ನೆರಡು ಮಾತುಗಳು ವಿರಾಮ ಹೇಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತರ ರಕ್ತವನ್ನ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಧಿಕ್ಕಾರ. ರೈತರ ರಕ್ತವನ್ನ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ರೈತರನ್ನು ನಿರ್ಲಕ್ಷ್ಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು. ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಬ್ಬಿಗೆ ನಿಗದಿತ ಬೆಲೆಯನ್ನ ಸೂಚಿಸಬೇಕಂತ. ಇದು ನಮಗೊಂದು ಏನಪ್ಪಾ ಅಂದ್ರೆ ದುಃಖದ ವಿಷಯ. ಯಾಕಂದ್ರೆ ಈ ದೇಶದೊಳಗೆ ಈ ರಾಜ್ಯದವರು ಅಂದ್ರೆ ಇವತ್ತು ಬೀಡಿ ಸಿಗರೇಟ್ ಫ್ಯಾಕ್ಟ್ರಿದವರು, ಸರಾಯಿ ಫ್ಯಾಕ್ಟ್ರಿದವರು ನಮಗ್ ಸೆರೆ ಕೊಟ್ಟು ನಮ್ಮನ್ನ ಹಾಳು ಮಾಡವ್ರ ಇವತ್ತು ಎಸಿ ರೂಮದಾಗ ಕೂತ ನೋಡ್ಕೋತ ನಕ್ಕೋತ್ ಕೊಟ್ಟಿದ್ದಾರೆ. ಆದ್ರೆ ದುರದೃಷ್ಟ ಏನಪ್ಪಾ ಅಂದ್ರೆ, ನಾವು ಅನ್ನ ಕೊಡ್ತಕ್ಕಂತ ರೈತರು ಇವತ್ತು ಬೀದಿಯಲ್ಲಿ ನಿಂತು ಅಂದ್ರೆ ಇವ್ರಿಗೆ ನಾಚಿಕೆ ಬರಬೇಕು, ಇವ್ರಿಗೆ ನಾಚಿಕೆ ಬರಬೇಕು. ಯಾಕಂದ್ರೆ ಈ ರೈತ ಯಾವತ್ತು ವಿಷವನ್ನು ಕೊಳ್ಳಿಲ್ಲ. ಎಲ್ಲ
ಮುಂದೆ 3-4 ವರ್ಷದೊಳಗ ನಾವು ಏನ್ ಕೊಡೋದಿಲ್ಲ ಜಾಗದೊಳಗ ಮಾಲೀಕರು ಬರ್ತೈತಿ. ಯಾಕೆ ಕಾರ್ಖಾನೆ ಮಾಲೀಕರು ಕೊಡ್ತಾರಂದ್ರ ನಮ್ಮ ಫ್ಯಾಕ್ಟ್ರಿ ಕಲ್ತೀವಿ, ನಮ್ಮ ಫ್ಯಾಕ್ಟ್ರಿ ಕಲ್ತೀವಿ. ದಯವಿಟ್ಟು ಕೋಆರ್ಡಿನೇಟ್ ಮಾಡ್ರಿ. ಕೋಆರ್ಡಿನೇಟ್ ಮಾಡಿ ಬೇಸಾಯ ಪದ್ಧತಿಯನ್ನು ರೈತರಿಗೆ ಅದು ರೈತರ ಕೈಯಲ್ಲಿ ದಯವಿಟ್ಟು ಎಲ್ಲ ಮೀಡಿಯಾದವರು ನನಗೆ ಹಾಗೂ ಎಲ್ಲ ಮತ್ತೊಮ್ಮೆ ಅವಕಾಶ ಎಲ್ಲರಿಗೂ